KERCಗೆ ನಾನು ವಿದ್ಯುತ್ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅನೇಕ ಖಾಸಗಿ ಕಂಪ್ನಿಯವರು ಬಂದು ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದು ಏನು ಅರ್ಜಿ ಹಾಕಿದ್ದಾರೆ ಹರಿದು ಬಿಸಾಕಿ, ಇದನ್ನು ಕನ್ಸಿಡರೇ ಮಾಡಬೇಡಿ ಅಂತ ನೇರವಾಗಿ ನಾನು ಹೇಳಿದ್ದೆ. ಹಾಗಾಗಿ ಮಾಡಲಿಲ್ಲ. ಅವತ್ತಿಂದ ಇವತ್ತಿನ ತನಕ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದಾಗಿಲ್ಲ. ಖಾಸಗೀಕರಣಕ್ಕೆ ನಾವು ಬೆಂಬಲ ಕೊಟ್ಟಿಲ್ಲ. ಯಾವುದೇ ಪಕ್ಷ ಇಲ್ಲಿ ಪ್ರಶ್ನೆ ಬರಲ್ಲ. ಯಾವ ಪಕ್ಷ ಮಾಡಿದ್ರೂ ಕೂಡ ಅದು ದ್ರೋಹ. ರೈತರು ಮಾಡೋದಂಥ ದ್ರೋಹ, ಜನರು ಮಾಡೋಂಥ ದ್ರೋಹ, ಅದೇ ರೀತಿ ಕೈಗಾರಿಕೆಗಳು ಮಾಡೋಂಥ ದ್ರೋಹ. ಅದಕ್ಕೋಸ್ಕರ ನಾನು ಈ ಪಕ್ಷ ರಾಜಕಾರಣ ತರಕ್ಕೆ ಇಷ್ಟಪಡಲ್ಲ. ನೇರವಾಗಿ ನಾನು ಮುಖ್ಯಮಂತ್ರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಬೇರೆ ರಾಜ್ಯದಲ್ಲಿ ಯಾವುದೇ ವ್ಯಕ್ತಿಗಳು ಗಮನಿಸಿದ್ದನ್ನು ಅದನ್ನು ಇವರು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಮಾಡಿಕೊಂಡು ನಾವು ಆ ರಾಜ್ಯದಲ್ಲಿ ಮಾಡಿದರೆ ಅದಕ್ಕೋಸ್ಕರ ಇಲ್ಲಿ ನಾವು ಮಾಡ್ತೀವಿ, ಅಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದಾರಲ್ಲ ಅದಕ್ಕೆ ನೀವು ಗಮನಕ್ಕೆ ತರಲ್ಲ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ, ಬೇರೆ ರಾಜ್ಯಗಳದ್ದು ಏನು ಮಾಡಿದಾರೋ ಬಿಟ್ಟಿದ್ದಾರೋ ಅವ್ರು ಹಾಳಾಗೋಗಲಿ, ನಮಗೆ ಸಂಬಂಧ ಇಲ್ಲ. ನಮ್ಮ ರಾಜ್ಯದ ರೈತರು ಉಳಿಸಿ, ನಮ್ಮ ರಾಜ್ಯದ ಕೈಗಾರಿಕೋದ್ಯಮಿಗಳು ಉಳಿಸಿ, ನಮ್ಮ ರಾಜ್ಯದ ಜನರನ್ನು ಉಳಿಸಿ. ಇದು KERCನವ್ರನ್ನ ಏನು ಕನ್ಸಿಡರ್ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಇದನ್ನು ಯಾವ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಇದು ನಮ್ಮ ಒತ್ತಾಯ.